ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬ ಜನ ನನಗೆ ಕ್ವಶನ್ ಮಾಡ್ತಿದ್ರು, ನೋಡಿ ಪೈಪಿಂಗನ್ನು ಯಾವ ರೀತಿ ಪರ್ಫೆಕ್ಟಾಗಿ ಮಾಡಬೇಕನ್ನೋದು ತಿಳಿಸ್ಕೊಡಿ ಅಂತೇಳಿ. ನಾನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಪೈಪಿಂಗನ್ನು ಯಾವ ರೀತಿ ಮಾಡ್ಬೇಕಂತೇಳಿ. ನೋಡಿ ಕಾರ್ನರ್ ಸೈಡಲ್ಲಿ ತುಂಬ ಜನಕ್ಕೆ ತಿರುಗುತ್ತೆ ಅಂತ ಹೇಳ್ತಾರೆ. ನೋಡಿ ಅದಕ್ಕೆಲ್ಲ ಒಂದು ರೀಸನ್ ಕೂಡ ಇರುತ್ತೆ. ನೋಡಿ ಮೊದಲಿಗೆ ನಾವು ಬಟ್ಟೆನ ತಗೋಬೇಕಂದ್ರೆ ನಾವು ಕ್ರಾಸ್ ಪೀಸನ್ನು ತಗೋಬೇಕು. ನೋಡಿ ನಾವು ಮೊದಲಿಗೆ ಪೈಪಿಂಗ್ ಮಾಡಲಿಕ್ಕೆ ಪಟ್ಟಿ ಮಾಡಲಿಕ್ಕೋಸ್ಕರ ನೋಡಿ ಈ ಥರ ಕ್ರಾಸಲ್ಲಿ ನಾವು ಕಟ್ ಮಾಡ್ಕೋಬೇಕು. ನೋಡಿ ಇದನ್ನು ನಾನು 2 ಫೋಲ್ಡ್ ಹಾಕೊಂಡಿದ್ದೀನಿ. ಈ ಥರ ಯಾವಾಗಲೂ ಕಟ್ ಮಾಡ್ಬೋದು ಸ್ಟ್ರೈಟಾಗಿ. ನೋಡಿ ಈ ಥರ ಜಗ್ಗಿದ್ರೆ ನಮಗೆ ಈಜ್ಬೇಕು ಈ ಥರ. ಆ ರೀತಿ ಇದ್ದಾಗ ಮಾತ್ರ ನಾವು ಅಲ್ಲಿ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು. ನಾನು ನೋಡಿ ಅಲ್ಲಿ 2 ಪೀಸು ಫೋಲ್ಡ್ ಹಾಕೊಂಡಿದ್ದೀನಿ. ಹಾಗಾಗಿ ನಾನು ಎಷ್ಟು ಬೇಕೋ ನಿಮಗೆ ಪೈಪಿಂಗಿಗೆ ಅಷ್ಟನ್ನು ಕಟ್ ಮಾಡ್ಕೊಳ್ಳಿ. ಇದನ್ನು ಕೂಡ ಒಂದೇ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ನಾವು ಹೆಚ್ಚು ಕಡಿಮೆ ಕಟ್ ಮಾಡ್ಕೊಂಡ್ರೂ ಕೂಡ ಪೈಪಿಂಗು ಹೆಚ್ಚು ಕಡಿಮೆ ಬರುತ್ತೆ. ಆಮೇಲೆ ಈ ಹೊಸ್ದಾಗಿ ಯಾರು ಕಲಿತಾ ಇದ್ದಾರೆ ಅವ್ರಿಗೆ ಒಂದೇ ಸರಿಗೆ ಇವತ್ತು ಈ ವಿಡಿಯೋ ನೋಡಿದಟ್ಟಿಗೆ ನಮ್ಗೆ ಬರಲ್ಲ. ಅದು ಯಾಕಂದರೆ ನೋಡಿ ನಾವು ಪೈಪಿಂಗನ್ನು ತಿರುಗಿಸ್ತೀವಲ್ಲ ಆವಾಗಲೇ ಕೂಡ ಅದು ಅಲ್ಲಿ ನಾವು ಕರೆಕ್ಟಾಗಿ ತಿರುಗಿಸಿದ್ರೆ ಪೈಪಿಂಗು ನೀಟಾಗಿ ಬರುತ್ತೆ. ನೋಡಿ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನೋಡಿ ಈ ಥರ ಕ್ರಾಸಲ್ಲಿ ಜಾಯಿಂಟ್ ಮಾಡಬೇಕು. ನೋಡಿ ಇಲ್ಲಿ ಕ್ರಾಸಲ್ಲಿ ಜಾಯಿಂಟ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟು. ಯಾಕಂದರೆ ನೋಡಿ ನಾವು ಸ್ಟ್ರೈಟಾಗಿ ಜಾಯಿಂಟ್ ಮಾಡಿದ್ವಿ ಅಂದರೆ ಅಲ್ಲಿ ದಪ್ಪ ಆಗುತ್ತೆ, ಒಂದು ಪೈಪಿಂಗ್ ಬರುತ್ತಲ್ಲ ಅಲ್ಲಿ ಪೈಪಿಂಗ್ ಹಾಳಾಗೋಗುತ್ತೆ. ಕ್ರಾಸಲ್ಲಿ ಜಾಯಿಂಟ್ ಮಾಡಿದರೆ ನಮಗೆ ಪರ್ಫೆಕ್ಟಾಗಿ ಕೂರುತ್ತೆ, ಹಾಗೆ ಪೈಪಿಂಗ್ ಕೂಡ ನೀಟಾಗಿ ಬರುತ್ತೆ ಅಲ್ಲಿ. ಹಾಗಾಗಿ ನಾವು ಈ ಥರ ಕ್ರಾಸಲ್ಲಿ ಜಾಯಿಂಟ್ ಮಾಡ್ಕೋಬೇಕು ಇದನ್ನು. ನೋಡಿ ನಿಮಗೆ ಪೈಪಿಂಗಿಗೆ ಎಷ್ಟು ಬೇಕೋ ಅಷ್ಟನ್ನು ಜಾಯಿಂಟ್ ಮಾಡ್ಕೊಳ್ಳಿ. 1 ಇಂಚು ಬಂದು ಇದ್ದರೆ ಸಾಕು ಪಟ್ಟಿದು. 1 ಇಂಚಿನಷ್ಟು ಕರೆಕ್ಟಾಗಿ ಒಂದೇ ಅಳತೆ ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ಇದನ್ನು ಫೋಲ್ಡ್ ಮಾಡ್ತಾಯಿದ್ದೀನಿ ಒಂದು ಸೈಡು. ಈ ಫೋಲ್ಡ್ ಮಾಡೋದು ಕೂಡ ಅಷ್ಟೇ ಒಂದೇ ಸೈಜಲ್ಲೇ ನಾವು ಫೋಲ್ಡ್ ಮಾಡಬೇಕು. ಆಮೇಲೆ ನೋಡಿ ದಾರ ಏನಾದರೂ ಸುಕ್ಕ ಹಂಗಿತ್ತು ಅಂದರೆ ಹಿಂದ್ಗಡೆ ಸ್ವಲ್ಪ ಕೈ ಹಾಕಿ ಜಗ್ಗಿ ಒಂದೇ ಲೆವೆಲಲ್ಲಿ ನೀವು ಅದನ್ನು ಫೋಲ್ಡ್ ಮಾಡ್ಕೋಬೇಕು ಎಡ್ಜನ್ನು. ನೋಡಿ ಈ ಥರ ನಾವು ಎಡ್ಜನ್ನು ಫೋಲ್ಡ್ ಮಾಡ್ಕೋಬೇಕು. ನಮಗೆ ಪೈಪಿಂಗ್ ಎಷ್ಟು ಬೇಕು ಅಷ್ಟನ್ನು ಫೋಲ್ಡ್ ಮಾಡ್ಕೊಂಡು ನೋಡಿ ಈ ಥರ ರೆಡಿಯಾಗಿದೆ. ನೋಡಿ ಇವಾಗ ನಾವು ಇದನ್ನು ಅಟ್ಯಾಚ್ ಮಾಡೋಣ. ಪೈಪಿಂಗನ್ನು ನಾವು ಪಟ್ಟಿ ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ ಇದನ್ನು ಮೇಲ್ಗಡೆಯಿಂದ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಮೇಲ್ಗಡೆಯಿಂದ ಅಟ್ಯಾಚ್ ಮಾಡ್ಕೋಬೇಕು. ಇದನ್ನು ಅಟ್ಯಾಚ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟು. ಯಾಕಂದರೆ ಒಂದೇ ಸೈಜಲ್ಲಿ ನಾವು ಅವೆರಡನ್ನೂ ಅಟ್ಯಾಚ್ ಮಾಡ್ಕೋಬೇಕು. ಹೆಚ್ಚು ಕಡಿಮೆ ಒಳಗೆ ಹೊರಗೆ ಬಿಟ್ಟರೂ ಕೂಡ ಪೈಪಿಂಗು ನೀಟಾಗಿ ಬರೋಲ್ಲ. ಎಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ ಇದರಲ್ಲಿ. ಯಾಕಂದರೆ ನೋಡಿ ಪೈಪಿಂಗ್ ಮಾಡೋದು ಅಷ್ಟು ಸುಲಭ ಅಲ್ಲ. ಬ್ಲೌಸಲ್ಲಿ ಇದು ಒಂದೇ ಕಷ್ಟ ಕೆಲಸ. ಆನಂತರ ಇದು ನಿಮಗೆ ಹೊಲಿತಾ ಬರುತ್ತೆ, ಒಂದೇ ಸರಿ ಬರೋಲ್ಲ ನಿಮಗೆ. ಸ್ವಲ್ಪ ಪ್ರಾಬ್ಲಮ್ ಆಗೇ ಆಗುತ್ತೆ. ನಮಗೂ ಕೂಡ 90% 95% ಕೂಡ ಒಂದೊಂದು ಟೈಮ್ ಬರುತ್ತೆ. ಆಮೇಲೆ ಬಟ್ಟೆ ಮೇಲೂ ಕೂಡ ಡಿಫೆಂಡ್ ಆಗಿರುತ್ತೆ. ನೋಡಿ ಬಟ್ಟೆ ದಪ್ಪ ಇದ್ದರೆ ನಮಗೆ ಬರೋಲ್ಲ ನೀಟಾಗಿ ಪೈಪಿಂಗು. ಇವಾಗೆಲ್ಲ ಬೇಕಾದರೆ ನೀವು ಥ್ರೆಡ್ ಪೈಪಿಂಗ್ ಕೂಡ ಮಾಡ್ಬೋದು, ಇನ್ನೂ ಫಿನಿಶಿಂಗಾಗಿ ನೀಟಾಗಿ ಬರುತ್ತೆ ಥ್ರೆಡ್ ಪೈಪಿಂಗ್ ಕೂಡ. ನೋಡಿ ಈ ಥರ ಒಂದೇ ಲೆವೆಲಲ್ಲಿ ನಾವು ಅದನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಕರೆಕ್ಟಾಗಿ ಒಂದೇ ಲೆವೆಲಲ್ಲಿ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಈ ಥರ ಗೀರ್ಕೊಂಬಿಡಿ. ಪಟ್ಟಿ ಏನು ಅಟ್ಯಾಚ್ ಮಾಡ್ತೀವಲ್ಲ ಅದನ್ನು ನೀಟಾಗಿ ಗೀರ್ಕೊಳ್ಳಿ. ಯಾಕಂದರೆ ನಮಗೆ ಫೋಲ್ಡ್ ಮಾಡಲಿಕ್ಕೆ ಪೈಪಿಂಗ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದು. ನೀವು ಹಾಗೆ ಬಿಟ್ಕೊಂಡ್ರೆ ಪೈಪಿಂಗು ಹೆಚ್ಚು ಕಡಿಮೆ ಬರುತ್ತೆ, ಹಾಗೆ ತಿರುಗುತ್ತೆ ಕೂಡ. ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡು ನಾವು ಇವಾಗ ಪೈಪಿಂಗನ್ನು ಮಾಡೋಣ. ನೋಡಿ ಇಲ್ಲಿ ಹೊಲಿಗೆ ಬಿಡೋದ್ರಲ್ಲಿ ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಪೈಪಿಂಗ್ ನೀಟಾಗಿ ಬರುತ್ತೆ ನೀವು ಪರ್ಫೆಕ್ಟಾಗಿ ಈ ಮೆಥಡನ್ನು ನೀವು ಫಾಲೋ ಮಾಡಿದರೆ. ನೋಡಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ನೋಡಿ ಈ ಥರ ತಿರುಗಿಸೋದೇ ಮೇನ್ ಇಂಪಾರ್ಟೆಂಟು ನಮಗೆ ಕ್ಲೀನಾಗಿ. ನೋಡಿ ಇಲ್ಲಿ ಈ ಥರ ನಮಗೆ ಪೈಪಿಂಗನ್ನು ಮಾಡಬೇಕು. ಈ ಥರ ಫೋಲ್ಡ್ ಮಾಡ್ಕೊಂಡು ಇದನ್ನು ಈ ಥರ ಮೇಲೆ ಬಟ್ಟೆನ ಎಳೆದ್ರೆ ನಮಗೆ ಕರೆಕ್ಟಾಗಿ ಪೈಪಿಂಗ್ ಬರುತ್ತೆ. ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡು ಇದನ್ನು ಈ ಥರ ಎಳಿಬೇಕು ಬಟ್ಟೆನ. ಇದು ನಿಮಗೆ ತುಂಬ ಇಂಪಾರ್ಟೆಂಟು. ನೋಡಿ ಎಷ್ಟು ಸುಲಭವಾಗಿ ಬರುತ್ತೆ ನಿಮಗೆ. ಎಲ್ಲಿ ಕಾರ್ನರ್ ಸೈಡ್ ಕೂಡ ತಿರುಗಲ್ಲ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಎಲ್ಲಿ ತಿರುಗಿದೆಯಾ ನೋಡಿ. ಈ ಥರ ಮೆಥಡಲ್ಲಿ ಫಾಲೋ ಮಾಡಿ ನೀವು, ಖಂಡಿತ ಬರುತ್ತೆ. ಹಾಗೆ ಇದ್ರದ್ದು ಕಟ್ಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ. ಇದ್ರದ್ದು ಫುಲ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ನೋಡಿ ಈ ಥರ
ನಾವು ಕಾರ್ನರ್ ಸೈಡ್ ಕೂಡ ನೀವು ಇದನ್ನೆಲ್ಲ ಎಲ್ಲವೂ ಮೆಥಡ್ ಕರೆಕ್ಟಾಗಿದ್ದರೆ ಮಾತ್ರ ಪೈಪಿಂಗ್ ನೀಟಾಗಿ ಬರುತ್ತೆ, ಇಲ್ಲ ಅಂದರೆ ಕರೆಕ್ಟಾಗಿ ಬರಲ್ಲ. ಆಮೇಲೆ ಬಟ್ಟೆ ಕೂಡ ಮ್ಯಾಟ್ರ್ ಆಗುತ್ತೆ ನೋಡಿ. ತೀರಾ ದಪ್ಪ ಬಟ್ಟೆ ಆದರೆ ಪೈಪಿಂಗ್ ನೀಟಾಗಿ ಯಾವ ಕಾರಣಕ್ಕೂ ಬರಲ್ಲ. ನೋಡಿ ಇಲ್ಲಿ ಕಾರ್ನರ್ ಸೈಡ್ ಕೂಡ ನೋಡಿ ಯಾವುದೇ ಕಾರಣಕ್ಕೂ ತಿರುಗಿಲ್ಲ. ನಾನು ಇನ್ನೂ ಕಂಪ್ಲೀಟ್ ಮಾಡಿ ಐರನ್ ಮಾಡಿ ಅಂತ ತೋರಿಸ್ತಾ ಇಲ್ಲ, ನಿಮಗೆ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾವು ಉಕ್ಸ್ ಮನಿ ಮಾಡೋಣ. ನೋಡಿ ನಾನು ಡೈರೆಕ್ಟಾಗಿ ಉಕ್ಸ್ ಮನಿ ಮಾಡ್ತಿದ್ದೀನಿ, ಯಾಕಂದರೆ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ನಮಗಿದೇ ಬೆಟರು. ನೋಡಿ ಈ ಥರ ಇದನ್ನು ಉಕ್ಸ್ ಮನಿನ ಮಾಡ್ತಾಯಿದ್ದೀನಿ. ಇದೇ ಥರದ ಹೆಚ್ಚಿನ ಮಾಹಿತಿ ಬೇಕಂದರೆ ದಯವಿಟ್ಟು ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಬ್ಲೌಸ್ ಕಟಿಂಗ್ ಬಗ್ಗೆ ಆಗಲಿ, ಸ್ಟಿಚಿಂಗ್ ಬಗ್ಗೆ ಆಗಲಿ, ನಾನು ನಿಮಗೆ ಇದರಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀನಿ. ನೋಡಿ ಈ ಥರ ನಮಗೆ ಉಕ್ಸ್ ಮನಿ ಕೂಡ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಪೈಪಿಂಗ್ ಕೂಡ ನೋಡಿ ಅಷ್ಟೇ ಪರ್ಫೆಕ್ಟಾಗಿ ಎಲ್ಲಿಯೂ ಕೂಡ ನಿಮಗೆ ತಿರುಗಿಲ್ಲ. ನೋಡಿ ಪಟ್ಟಿ ಎರಡನ್ನೂ ಜೋಡಿಸಿದರೆ ನಮಗೆ ಎಕ್ಸಾಕ್ಟಾಗಿ ಬರಬೇಕು ಈ ರೀತಿ. ನೋಡಿ ಪಟ್ಟಿ ಕೂಡ ಕರೆಕ್ಟಾಗಿ ಬಂದಿದೆ, ಪೈಪಿಂಗ್ ಕೂಡ ಅಷ್ಟೇ ನೀಟಾಗಿ ಬಂದಿದೆ. ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.